ಕಾದು ಕಾದು ಸಾಕಾಯಿತು, ಕುರ್ಚಿ ಬೇಕೇ ಬೇಕು. ಅಧ್ಯಕ್ಷ ಖರ್ಗೆ ಮುಂದೆ ಡಿಕೆ ಬ್ರದರ್ಸ್ ಬಿಗಿಪಟ್ಟು. ಡಿಕೆ ದಾಳಕ್ಕೆ ಪ್ರತಿ ದಾಳ ಹೂಡುತ್ತಾ ಸಿದ್ದು ಟೀಮ್. ಇದುವೇ ಈ ಹೊತ್ತಿನ ವಿಶೇಷ. ನಂಗೇ ಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟು ಕುರ್ಚಿ ಕ್ಲಾರಿಟಿಗೆ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಹೇಗಾದ್ರೂ ಆಗ್ಲಿ ಸಿಎಂ ಆಗಲೇಬೇಕು ಅಂತ ಹಠ ತೊಟ್ಟಿರೋ ಡಿಕೆ ದಿಲ್ಲಿ ದಂಡಯಾತ್ರೆಗಳನ್ನ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ವಿಫಲವಾಗ್ತಾನೆ ಇದ್ದಾರೆ. ಆದ್ರೆ ಈ ಬಾರಿ ದೆಹಲಿಯಲ್ಲಿರುವ ಡಿಕೆ ಹಲವು ಲೆಕ್ಕಾಚಾರಗಳನ್ನು ಹಾಕೊಂಡು ಹೋಗಿದ್ದಾರೆ. ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳೋಕ್ಕಾಗಲ್ಲ. ಖಂಡಿತ ಭೇಟಿ ಮಾಡಿದ್ದೀನಿ. ಆಗಲೇ ಎಲ್ಲ ನಾನು ಅದೆಲ್ಲ ಹೇಳ್ಬಾರ್ದು. ಯಾರು ಭೇಟಿ ಮಾಡಿರ್ತೀನಿ, ಯಾರು ಮಾಡಿರ್ತೀನಿ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ನಾನು ಮೀಡಿಯಾದ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬಿಡಿ. ಎಲೆಕ್ಷನ್ನಲ್ಲಿ ಕೊಟ್ಟಿರುವ ಕೆಲಸ ಮಾಡಿ ಮುಗಿಸಿದ್ದೇನೆ. ಅಸ್ಸಾಂ ಮತ್ತು ತಮಿಳುನಾಡಿನಲ್ಲಿ ಪಕ್ಷ ಹೇಳಿದ ರೀತಿಯಲ್ಲಿ ಚುನಾವಣಾ ಕೆಲಸ ಮಾಡಿಯಾಗಿದೆ. ಈಗ ಫಲಿತಾಂಶಕ್ಕೂ ಮೊದಲೇ ನಮ್ಮ ಭವಿಷ್ಯದ ಬಗ್ಗೆ ತಿಳಿಸಿ. ಇದು ಡಿಕೆ ಸ್ಟೈಲ್ನಲ್ಲಿ ಡಿಸಿಎಂ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿ ಬಂದಿರುವ ಮಾತು ಎನ್ನುವುದು ಕಾಂಗ್ರೆಸ್ನಲ್ಲಿ ಕೇಳಿಬರುತ್ತಿರುವ ಮಾತು. ಖಂಡಿತ ಭೇಟಿ ಮಾಡಿದ್ದೀನಿ. ಆಗಲೇ ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಠಿಕಾಣಿ ಹೂಡಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಕ್ಲಾರಿಟಿಗಾಗಿ ಡಿಕೆಶಿ ಕಸರತ್ತು ನಡೆಸುತ್ತಿದ್ದು ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ಯತ್ನಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಿನ್ನೆ ರಾತ್ರಿ ಡಿಕೆ ಬ್ರದರ್ಸ್ 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ತಮಗೆ ನೀಡಿದ್ದ ಜವಾಬ್ದಾರಿಗಳ ಬಗ್ಗೆ ವರದಿ ಕೊಡುತ್ತಲೇ ಅಧಿಕಾರ ಹಸ್ತಾಂತರ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಮೇ 20ಕ್ಕೆ ಸರ್ಕಾರ 3 ವರ್ಷ ಪೂರೈಸುತ್ತಿದೆ. ರಾಹುಲ್ ಗಾಂಧಿ ಬಳಿ ನನಗೆ ಒಂದು ಕ್ಲಾರಿಟಿ ಕೊಡಿಸಿ ಎಂದಿದ್ದಾರಂತೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಎದ್ದಿರುವ ಗೊಂದಲ ಸರಿಪಡಿಸಿ, ಸಿಎಂ ಪಟ್ಟದ ಬಗ್ಗೆ ಸ್ಪಷ್ಟತೆ ಕೊಡಿ. ರಾಹುಲ್ ಗಾಂಧಿಯಿಂದಲೇ ಸ್ಪಷ್ಟತೆ ಕೊಡಿಸಿ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಪೂರೈಸುತ್ತಿದೆ. ಆದರೂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಮನಸ್ಸು ಮಾಡುತ್ತಿಲ್ಲ. ನಿಮ್ಮಿಂದಲೂ ನನಗೆ ಒಂದು ಕ್ಲಾರಿಟಿ ಸಿಗುತ್ತಿಲ್ಲ ಎಂದು ಡಿಕೆ ಬ್ರದರ್ಸ್ ಪಟ್ಟು ಹಿಡಿದು ಕೂತಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ. ಒಕ್ಕಲಿಗ ಸಮುದಾಯದ ಜೊತೆಗೆ ಎಲ್ಲಾ ಶಾಸಕರ ಬೆಂಬಲ ನನ್ನ ಕಡೆಗೂ ಇದೆ. ಯಾರು ಒಪ್ಪುವುದಿಲ್ಲವೋ ಅಂಥವರು ಕೂಡ ಹೈಕಮಾಂಡ್ ಹೇಳಿದ್ದನ್ನ ಕೇಳುವುದಾಗಿ ಈಗಾಗಲೇ ಬಹಿರಂಗವಾಗಿ ಹೇಳುತ್ತಿದ್ದಾರೆ. ಹೀಗಾಗಿ ಇದೇ ಅವಧಿಯಲ್ಲಿ ಉಳಿದಿರುವ ಮುಂದಿನ ಭಾಗಕ್ಕೆ ನನ್ನನ್ನು ಸಿಎಂ ಮಾಡಿ ಎಂದು ಡಿಕೆ ಶಿವಕುಮಾರ್ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಆದರೆ ಡಿಕೆ ಬ್ರದರ್ಸ್ ಹೆಣೆದ ಮಾತಿನ ವ್ಯೂಹವನ್ನ ಮಲ್ಲಿಕಾರ್ಜುನ್ ಖರ್ಗೆಯವರು ಕೂಡ ಬಹಳ ತಾಳ್ಮೆಯಿಂದ ಕೇಳಿಕೊಂಡಿದ್ದಾರೆ. ಹಾಗಿದ್ದರೂ ಖರ್ಗೆಯವರಿಗೆ ಯಥಾಪ್ರಕಾರ ಡಿಕೆ ಸಹೋದರರನ್ನ ಸಮಾಧಾನಪಡಿಸುವ ಉತ್ತರ ಮಾತ್ರ ಸಿಕ್ಕಿದೆಯಂತೆ. ರಾಹುಲ್ ಗಾಂಧಿ ಈಗ ಬ್ಯುಸಿ ಇದ್ದಾರೆ. 5 ರಾಜ್ಯಗಳ ಚುನಾವಣೆ ಮುಗಿದ್ಮೇಲೆ ಮಾತಾಡೋಣ ಎಂದು ಡಿಕೆ ಸಹೋದರರಿಗೆ ಹೇಳಿ ಕಳಿಸಿದ್ದಾರೆ. ಗೊಂದಲ ಇರೋದು ನಿಜ. ಎಲ್ಲದಕ್ಕೂ ಶೀಘ್ರವೇ ಬ್ರೇಕ್. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುತ್ತಲೇ ಸಿಎಂ ಟೀಮ್ ಕೂಡ ಆಕ್ಟಿವ್ ಆಗಿದೆ. ಪ್ರತ್ಯೇಕ ಸಭೆಗಳನ್ನ ಮಾಡುತ್ತಿರುವ ಸಿಎಂ ಬಣ ಹೈಕಮಾಂಡ್ ಬುಲಾವ್ ಮಾಡಿದ್ರೆ ಮುಂದಿನ ನಡೆಯ ಬಗ್ಗೆ ತೀರ್ಮಾನಿಸಲು ಯೋಚಿಸುತ್ತಿದೆ. ಹಾಗಿದ್ದರೂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಬಗ್ಗೆ ಮಾತಾಡಿರುವ ಸಚಿವರು ಅವರು ಅವಕಾಶ ಕೇಳುವುದರಲ್ಲಿ ತಪ್ಪೇನಿಲ್ಲ ಎನ್ನುವ ಮೂಲಕ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎಂಬಂತೆ ಮಾತಾಡುತ್ತಿದ್ದಾರೆ. ಗೊಂದಲ ಇದೆ, ಸಿಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅದು ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನ ಹೇಳಿದ್ವಿ. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಎಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದ್ದಾರ, ಮುಂಚೆಯಿಂದ ಹೋಗತಾರ, ಇದೇನು ಹೊಸದಲ್ಲ. ಅದೆಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ. ಪ್ರಶ್ನೆ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದೀವಿ. ಅದಲ್ಲಿ ಬಿಟ್ಟು ಎಲ್ಲಾಗ ಮಾಡ್ಬೇಕು, ನಮ್ಮ ಕೈಯಲ್ಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಅವರು ಡಿಕೆ ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟ್ ಮತ್ತು ಇರಿಗೇಷನ್ ನೋಡ್ತಾ ಇದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ಹೋದಾಗ ಈಸ್ ಎ ಸೀನಿಯರ್ ಲೀಡರ್, ಕೆಪಿಸಿಸಿ ಪ್ರೆಸಿಡೆಂಟ್.
ಪಾರ್ಟಿ ಲೀಡರ್ ಭೇಟಿ ಮಾಡ್ತಾರೆ. ವಾಟ್ ಇಸ್ ರಾಂಗ್ ಇನ್ ಇಟ್? ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಖರ್ಗೆ ಅವರು ಯಾಕೆ ಸರ್ ಮೌನ ಇದ್ದಾರೆ? ಏನಕ್ಕೆ ಮಾತಾಡೋದೇನಿದೆ? ಯಾರು ಹೇಳಿದ್ರು? ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವ್ರೆ? ಗೊಂದಲ ಎಲ್ಲಿದೆ ಹೇಳಿ? ಕಾಂಗ್ರೆಸ್ನಲ್ಲಿ ಹೀಗೆ ಮತ್ತೊಂದು ಸುತ್ತಿನ ಕುರ್ಚಿ ಚರ್ಚೆ ಶುರುವಾಗುತ್ತಲೇ ಹಳೆ ಕಾಂಗ್ರೆಸ್ ನಾಯಕ ಹಾಲಿ ಬಿಜೆಪಿಯಲ್ಲಿರುವ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಹಿಡ್ಕೊಂಡು ಬಂದು ಸಿಕ್ಸರ್ ಬಾರಿಸಲು ಶುರು ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಕಟ್ಟಾಳು, ಆತ ಸಿಎಂ ಆಗಬೇಕು ಎಂದು ತಮ್ಮ ಕಾಂಗ್ರೆಸ್ ನಂಟಿನ ಆಧಾರದ ಮೇಲೆ ಹೇಳಿದ್ದಾರೆ. ಕೊಡಬೇಕು ಅವನು ಡಿಕೆಗೂ, ಯಾಕೆ ಕೊಡಬಾರ್ದು? ಅವನ ಪ್ರಯತ್ನ, ಅವನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನನ್ನು ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನವನಾ? ಕಟ್ಟಿದಂಥ ಸಂಸ್ಥೆ ಬಂದು ಸೇರ್ಕೊಂಡ ಗಿರಾಕಿ ನೀನು. ನಾವು ಏನೋ ಬಾಪ ಇಲ್ಲಿ ಅಂತ ದೇವೇಗೌಡರು ಒದ್ದು ಹೊರಗೆ ಹಾಕಿದ್ರು ನಿನಗೆ. ನಾವು ಕರ್ಕೊಂಬಂದು ನೀನು ಸೇರಿಸಿ ನೀನು ನಮ್ಮನ್ನೇ ಹೊರಗೆ ಹಾಕ್ತೀವಿ, ಹೋಗತ್ತೆ. ಹೀಗೆ ಒಂದೆಡೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವ ವಿಚಾರದಲ್ಲಿ ಚರ್ಚೆಗಳು ನಡೆಯುತ್ತಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಧರ್ಮಗುರುಗಳ ಸಮರ ನಿಂತಿಲ್ಲ. ನಸೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಕೈಗೊಂಡಿರುವ ಕಾಂಗ್ರೆಸ್ ನಡೆಯ ವಿರುದ್ಧ ಆಕ್ರೋಶ ಮುಂದುವರೆದಿದೆ. ಮುಸ್ಲಿಂ ಲೀಡರ್ಗಳ ವಿರುದ್ಧ ಕ್ರಮಕ್ಕೆ ಬೇಸರ, ಕಾಂಗ್ರೆಸ್ಗೆ ಮುಸ್ಲಿಂ ಧರ್ಮಗುರುಗಳ ಎಚ್ಚರಿಕೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ಜಟಾಪಟಿ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರುಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮುಸ್ಲಿಮರೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲೂ ಹೋಗಲ್ಲ ಎಂಬ ಭಾವನೆ ಇದೆ, ಆದರೆ ನಮಗೆ ಬೇರೆ ಆಪ್ಷನ್ಸ್ ಕೂಡ ಇದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ, ಅದು ನಿಮ್ಮ ಭಾವನೆ ಅನ್ಕೊತಿದ್ದೀರಾ? ಚಾನ್ಸ್ ಇದೆ. ನೀವು ಅತಿ ಶೀಘ್ರವಾಗಿ ನಮ್ಮ ನಾಯಕರಾದಂತಹ ನಸೀರ್ ಅಹಮದ್ ಸಾಬ್ರವರನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಸಾಬ್ರವರನ್ನ ನೀವೇನು ಕ್ರಮವನ್ನು ಕೊಂಡಿದ್ದೀರಿ ಅದನ್ನ ವಾಪಸ್ ತಗೊಂಡು ತಿರ್ಗಾ ಅವ್ರಿಗೆ ಏನು ಅವಕಾಶ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅತಿಯಾಗಿ ತಗೊಂಡ್ಕೊಂಡು ನಾವು ಏನ್ ಮಾಡ್ಬೇಕಂತಿದೆ ನಮಗೆ ಗೊತ್ತಿದೆ. ಇವೆಲ್ಲ ಒಂದು ಕಡೆ ನಡೆಯುತ್ತಿದ್ರೆ, ಮತ್ತೊಂದೆಡೆ ಸರ್ಕಾರ ಹಂಚಿಕೆ ಮಾಡಿರುವ ಒಳ ಮೀಸಲಾತಿಯ ವಿರುದ್ಧ ಬಿಜೆಪಿ ಆಕ್ಷೇಪಗಳನ್ನು ಎತ್ತಿದೆ. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಮೀಸಲಾತಿ ಫೈಟ್. ಸರ್ಕಾರದ ಹಂಚಿಕೆಗೆ ಬಿಜೆಪಿ ಪರಿಶಿಷ್ಟರ ಆಕ್ಷೇಪ. ಎಸ್ಸಿ ಸಮುದಾಯದ ಎಡಗೈ ಬಲಗೈ ಸ್ಪರ್ಶ ಸಮುದಾಯಗಳಿಗೆ ಒಳ ಮೀಸಲಾತಿ ಗೊಂದಲಕ್ಕೆ ಪರಿಹಾರ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರನ್ನ ಎಡಗೈ ಸಮುದಾಯದ ನಾಯಕರು ಸನ್ಮಾನಿಸಿದ್ರು. ಸಚಿವ ಆರ್.ಬಿ. ತಿಮ್ಮಾಪುರ್, ಮಾಜಿ ಸಚಿವ ಎಚ್ ಆಂಜನೇಯ, ಸಮುದಾಯದ ಶಾಸಕರುಗಳ ನೇತೃತ್ವದ ನಿಯೋಗದಿಂದ ಸಿಎಂ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದೆ. ಈ ಹೊತ್ತಲ್ಲೇ ಸರ್ಕಾರದ ಮೀಸಲಾತಿ ಹಂಚಿಕೆ ಸೂತ್ರವನ್ನ ಬಿಜೆಪಿ ಟೀಕಿಸಿದೆ. ಸರ್ವರಿಗೂ ಸಮಪಾಲು ಅಂತಿದ್ದ ಸಿದ್ದರಾಮಯ್ಯನವರೇ ನಿಮ್ಮ ಹಂಚಿಕೆ ಎಷ್ಟು ಸರಿ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಮರೆತಿದ್ದೀರಾ? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವರದಿ ಒಪ್ಪಿದ್ದೀರಾ? ಹಿಂದೆ ಮಾಡಿರುವ ಕೆಂಪರಾಜು ವರದಿ, ಮಧುಸೂದನ್ ನಾಯಕ್ ವರದಿ ಏನಾಯಿತು ಎಂದು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದಿಂದ ಅಲೆಮಾರಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯವಾಗಿದೆ ಅನ್ನೋದು ಬಿಜೆಪಿ ವಾದ. ಹೊಸ ಮೀಸಲಾತಿ ಮಾಡಿದ್ರೆ, ಆದರೆ ನೇಮಕಾತಿ ಪ್ರಕ್ರಿಯೆ ಗೊಂದಲಕ್ಕೆ ಪರಿಹಾರಗಳೇನು? ಉದ್ಯೋಗ ಮೀಸಲಾತಿ ತಡೆಯಾಜ್ಞೆ ತೆರವಿಗೆ ಏನು ಕ್ರಮ ಎಂದಿದೆ? ಇಡೀ ಮೀಸಲಾತಿ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೊನೆ ಮೊಳೆ ಹೊಡೆದಿದೆ. ದಲಿತರನ್ನ ತುಳಿಯುವ ಕೆಲಸ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧ ಸಮುದಾಯದಿಂದ ಹೋರಾಟ ಮಾಡಬೇಕೆಂದು ಕರೆ ಕೊಟ್ಟಿದ್ದಾರೆ. ಬೆಟ್ಟ ಆಗದು ಎಲ್ಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನಾಗಮೋಹನ್ ದಾಸ್ ಅವರು ವರದಿನೂ 17% ಗೆದ್ದರೂ ಕೂಡ 15% ಒಳಗಿನ ಮೀಸಲಾತಿ ಕೊಡಬಹುದಾಗಿತ್ತು, ಯಾಕೆ ಕೊಡಲಿಲ್ಲ? ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು? ಪರಿಶಿಷ್ಟ ಜಾತಿಗಳು ಯಾರೂ ಕೂಡ ನೆಮ್ಮದಿಯಿಂದ ಬದುಕುವಂತ ಸಂದರ್ಭ ಸೃಷ್ಟಿಯಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ತೀರ್ಮಾನ ಮಾಡುವಾಗ
ಉಪಮುಖ್ಯಮಂತ್ರಿಗಳು ಊರಿನಲ್ಲೇ ಇಲ್ಲ. ಯಾಕಂದ್ರೆ ಬಹುಶಃ ಅವ್ರಿಗೂ ಗೊತ್ತಿತ್ತು ಇದು ತೃಪ್ತಿಕರವಾದದ್ದಲ್ಲ ಅಂತ. ಮುಖ್ಯಮಂತ್ರಿಗಳ ಒಳ ಮೀಸಲಾತಿಯ ವಿಚಾರದ ತೀರ್ಮಾನಕ್ಕೆ ಕೊನೆ ಮಳೆಯನ್ನು ಹೊಡೆದಿದ್ದಾರೆ. ಕೊನೆ ಮಳೆಯನ್ನು ಹೊಡೆದಿದ್ದರೆ ಈ ರಾಜ್ಯದ ಯಾರೂ ಒಳ ಮೀಸಲಾತಿಯ ಬಗ್ಗೆ ಚರ್ಚೆಯನ್ನು ಮಾಡಬಾರದು. ಈ ರಾಜ್ಯದ ದಲಿತರನ್ನ ದಿಕ್ಕು ತಪ್ಪಿಸುವ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇಡೀ ಭಾರತೀಯ ಜನತಾ ಪಕ್ಷ ವಿರೋಧವನ್ನು ಮಾಡ್ತದೆ. ಈ ಸರ್ಕಾರ ನಿನ್ನೆ ಅವೈಜ್ಞಾನಿಕವಾಗಿ ಏನು ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಅನುಸರಿಸಿರುವಂತಹ ಮಾನದಂಡ ಯಾವುದು? ಇದಕ್ಕೆ ಹಳ್ಳಿಯ ಭಾಷೆಯಲ್ಲಿ ಮಂಗ ಬೆಣ್ಣೆಯನ್ನು ತೂಕ ಮಾಡಿದ ಅಂತ ಹೇಳಿ. ಒಂದು ಕಡೆ ಬಿಜೆಪಿ ನಾಯಕರು ಹೀಗೆ ಆರೋಪ ಮಾಡುತ್ತಲೇ ಮೀಸಲಾತಿ ನಿರ್ಧಾರವನ್ನ ಸಚಿವರು ಸಮರ್ಥಿಸಿಕೊಂಡ್ರು. ಅವ್ರ ಕಾಲದಲ್ಲಿ ಇದ್ದಾಗ ಮಾಡ್ಲಿಕ್ಕಾಗಿಲ್ಲ, ನಮ್ಮ ಕಾಲದಲ್ಲಿ ಬಂದಿದ್ದು ಮಾತು ಕೊಟ್ಟಂಗೆ ನಡೆದಿದ್ದೀವಿ. ಅದ್ರಲ್ಲಿ ನನ್ನ ಎಲ್ಲ ಮತ್ತೆ ಅವ್ರು ಹೇಳವ್ರ ವಿರೋಧ ಪಕ್ಷ ವಿರೋಧ ಮಾಡೋದು ಅವ್ರ ಕೆಲಸ ಅಂತ ಅವ್ರದ್ದು. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸ್ವಾಗತ ಮಾಡ್ಬೇಕು. ಅವರೇ ಬಂದು ಸಂತೋಷ ವ್ಯಕ್ತ ಮಾಡಿದ್ದಾರೆ ಸಿಎಂ ಅವ್ರ ಬಂದು. ಸೊ ಎಲ್ಲ ಸ್ಮೂತ್ ಆಗಿದೆ. ಇನ್ನೇನ್ರ ಇದ್ರೆ ಹೊಸ ಹುಡುಕ್ಬೇಕು. ಅವ್ರ ಬಿಜೆಪಿ ಅವರು ಮತ್ತೇನಿದ್ರು ಹೊಸದ್ ಹುಡುಕ್ಬೇಕು. ಇದಂತಿ ಕ್ಲೋಸ್ ಆಯ್ತು. 100% ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನ್ ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು. PSI ಹಗರಣದಾಗ ಎಲ್ಲ ಆದಾಗ ಇವ್ರು ಬಾಯಿಗೆ ಬೀಗ ಬಿದ್ದಿತ್ತೇನ್ರಿ? ಅವಾಗೆಲ್ಲ ಯಾಕೇನು ಮಾಡಿಲ್ಲ ಇವರು? ಈಗ ಇವರೆಲ್ಲ ಮಾಡ್ಲಾರ್ದ ಕಾರಣ ತಾನೆ ಅವರು ಸರ್ಕಾರದಲ್ಲಿ ಇಲ್ಲ. ಇವತ್ತು ಯುವಕರ ಭವಿಷ್ಯವನ್ನ ಇವರು ಮಾರಾಟಕ್ಕೆ ಇಟ್ಟಿದ್ಕೆ ತಾನೆ ಇವತ್ತು ಯುವಕರೆಲ್ಲರಿಗೂ ಇವರಿಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ಅವರು ಆಡಳಿತ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಹ್ಯಾವ್ ದೇ ಡನ್ ಎನಿವೇರ್ ಇನ್ ದಿ ಎನಿ ಸ್ಟೇಟ್ ವೇರ್ ಬಿಜೆಪಿ ಇಸ್ ರೂಲಿಂಗ್? ಏನು ಮಾಡದೆ ಅವರೇ ಇದ್ದಾಗ ಮಾಡಿದ್ರೆ ಸರಿ ಇಲ್ಲ ಅಂತೀರಿ, ಮಾಡದೇ ಇದ್ರೆ ಮಾಡಿಲ್ಲ ಅಂತೀರಿ, ಸರಿಯಾದಾಗ ನಡು ರಸ್ತೆ ಐತ್ರಿ. ಇದರ ಅರ್ಥ ಅವ್ರಿಗೆ ಈ ಜನರಿಗೆ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ, ರಾಜಕೀಯ ಬೇಕಷ್ಟೇ, ವೋಟ್ ಬೇಕು. ಸೊ ಅದನ್ನು ಬಿಟ್ಟು ದೇ ಆರ್ ನಾಟ್ ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್. ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ವಿಶೇಷವಾಗಿ ಕರೆದಿದ್ದರು. ಸರ್ವಸಮ್ಮತದಿಂದ ಆಗಿದೆ. ಕಾನೂನು ಸಚಿವರು ವಿಶೇಷವಾಗಿ ಮುತುವರ್ಜಿ ವಹಿಸಿ ಎಲ್ಲರೂ ಒಟ್ಟಾರೆ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಚಿವರು ಕೂಡ ಇದಕ್ಕೆ ಸರ್ವಸಮ್ಮತಿಯಿಂದ ತೀರ್ಮಾನ ಆಗಿದೆ. ಅವರ ಈ ತೀರ್ಮಾನದಿಂದ ಅವರು ಇತಿಹಾಸದ ಪುಟ ಸೇರಿದ್ದಾರೆ. ಹೀಗೆ ಸರ್ಕಾರ ಒಂದು ಕಡೆ ಒಳ ಮೀಸಲಾತಿ ಹಂಚಿದ ಖುಷಿಯಲ್ಲಿದ್ರೆ ಇನ್ನೊಂದು ಕಡೆ ಕುರ್ಚಿ ಟೆನ್ಷನ್ ಮುಂದುವರೆದಿದೆ. ಆದರೆ ಇಷ್ಟರವರೆಗೆ ನಾನಾ ಕಾರಣ ಮುಂದಿಟ್ಟು ಸಿಎಂ ಕುರ್ಚಿ ವಿಚಾರದಲ್ಲಿ ಯಾವುದೇ ನಿರ್ಧಾರ ಪ್ರಕಟಿಸದ ಕಾಂಗ್ರೆಸ್ ಹೈಕಮಾಂಡ್ ಪಂಚರಾಜ್ಯಗಳ ಫಲಿತಾಂಶ ಬಂದ ಮೇಲಾದರೂ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚೇತನ್ ಪೋಸ್ಟ್ ರಾಜ್ ಅಭಿಮಾನಿಗಳು ಕೆಂಡ. ಅಣ್ಣ ಅವರ ಆರಾಧನೆಗೊಂದು ಅರಮನೆ ಬೇಡವಾ? ರಾಜ ಸ್ಮಾರಕದ ಸುತ್ತಲೂ ಮತ್ತೊಂದು ವಿವಾದ. ರಾಜನಿಗೊಂದು ಅರಮನೆ ಬೇಡವೇ? ನಿನ್ನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 92ನೇ ಜನ್ಮ ದಿನಾಚರಣೆಯನ್ನ ಬಹಳಷ್ಟು ಅದ್ಧೂರಿಯಾಗಿ ಇಡೀ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ಆಚರಿಸಿದ್ರು. ಇನ್ನು ವಿಶೇಷವಾಗಿ ಕೆಲವೊಂದಿಷ್ಟು ಕಡೆಗಳಲ್ಲಿ ರಕ್ತದಾನ ಶಿಬಿರ, ಅನ್ನದಾನ ಶಿಬಿರಗಳನ್ನ, ಈ ರೀತಿಯಾದಂತಹ ಜನ ಉಪಯೋಗಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನಿನ್ನೆ ದಿನಾನೇ ನಟ ಚೇತನ್ ಅಹಿಂಸಾ ಹಾಕಿದ್ದಂತಹ ಆ ಒಂದು ಆಕ್ಷೇಪಾರ್ಹ ಪೋಸ್ಟ್ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದರಲ್ಲಿ ರಾಜ್ಕುಮಾರ್ ಅವರಿಗೆ ಮಾತ್ರ ಯಾಕೆ 2.5 ಎಕರೆ ಜಾಗವನ್ನ ಬೆಂಗಳೂರಿನಂತಹ ಸಿಟಿಯ ಮಧ್ಯಭಾಗದಲ್ಲಿ ಕೊಡಮಾಡಲ್ಪಟ್ರು ಅಂತ ಪ್ರಶ್ನೆಯನ್ನ ಎತ್ತಿರುವಂಥದ್ದು ಈಗ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನು ಈ ವಿವಾದ ತೋರಿಸ್ತೀವಿ. 100 ವರ್ಷದಲ್ಲಿ 100 ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಜಾಗಕ್ಕೆ ಇನ್ನೂ ಚೆನ್ನಾಗಿ ರೂಪಗೊಳ್ಳುತ್ತೆ ಅಂತ ಅನಿಸುತ್ತೆ. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಬೆಂಗಳೂರು ಸಿಟಿ ಸೆಂಟ್ರ್ನಲ್ಲೇ ಮಾಡ್ತೀರಾ ಅಂದಾಗ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಈ ಉದ್ಯೋಗ ಇದ್ದವ್ರಿಗೆ ಏನಾಗುತ್ತೆ ಗೊತ್ತಾ, ಇಂಥವನ್ನೆಲ್ಲ ಹಚ್ಕೋತಾರೆ.
ಯಾಕೆಂತ ಹೇಳಿದ್ರೆ ಪ್ರಚಾರ ಬೇಕು, ಅದರಿಂದ ಜೀವನ ಮಾಡಬೇಕು. ಅವನಿಗೇನು ಉದ್ಯೋಗ ಇದೆ? ದಿಸ್ ಇಸ್ ನಾಟ್ ಅ ಕ್ವೆಶನ್ ಆಫ್ ರಾಜ್ಕುಮಾರ್, ದಿಸ್ ಇಸ್ ಅ ಕ್ವೆಶನ್ ಆಫ್ ಗವರ್ಮೆಂಟ್. ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ, ಮತಗಳು ಪಡೆಯೋಕ್ಕೋಸ್ಕರ ಒಂದು ರೀತಿ ತಂತ್ರ ಕುತಂತ್ರಗಳು ಮಾಡ್ತಿದ್ರು. ಅದನ್ನು ಜಾಗೃತಿ ಮೂಡಿಸೋದು ನನ್ನ ಉದ್ದೇಶ. ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲೇ ನಾವು ಅವನಿಗೆ ಮತಕ್ಕೆ ಮಸಿ ಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ ಅಣ್ಣವರ ಅಭಿಮಾನಿ. ನಿನ್ನೆ ಇಡೀ ದಿನ ರಾಜದಿನ. ಅಣ್ಣವರ 92ನೇ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಿದ್ರು ಅಭಿಮಾನಿಗಳು. ಸ್ಮಾರಕದ ಬಳಿ ಅನ್ನದಾನ, ರಕ್ತದಾನದಂಥ ಮಾದರಿ ಕಾರ್ಯಗಳು ಆಗಿದ್ದವು. ಅಲ್ಲಿಗೆ ಬಂದಿದ್ದ ರಾಘವೇಂದ್ರ ರಾಜ್ಕುಮಾರ್ ಅಣ್ಣವರಿಗೊಂದು ದೊಡ್ಡ ಸ್ಮಾರಕ ಮಾಡಲು ಸರ್ಕಾರ ಮುಂದಾಗಿದೆ. 2.5 ಎಕರೆ ಜಾಗದಲ್ಲಿ ದೊಡ್ಡ ಸ್ಮಾರಕ ಆಗುತ್ತೆ. 100ನೇ ಬರ್ತ್ಡೇ ಹೊತ್ತಿಗೆ ಎಲ್ಲವೂ ಸಿದ್ಧವಾಗುತ್ತೆ ಅಂದಿದ್ರು. 100 ವರ್ಷದಲ್ಲಿ 100 ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಅಭಿಮಾನಿಗಳು ಬರುವಾಗ ಕೇಳ್ಕೊಂಡಿದ್ದೀವಿ. ಅಷ್ಟರಲ್ಲಿ ಜಾಗಕ್ಕೆ ಇನ್ನೂ ಒಂದು ಚೆನ್ನಾಗಿ ರೂಪಗೊಳ್ಳುತ್ತೆ ಅಂತ ಅನಿಸ್ಕೊಳ್ತೀವಿ. ಅಪ್ಪಾಜಿಯವರು ಎಲ್ಲೇ ಇದ್ದರು ಕನ್ನಡ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿ. ಅಣ್ಣವರ ಕುಟುಂಬದ ಬೇಡಿಕೆ, ಸರ್ಕಾರದ ನಿರ್ಧಾರಗಳ ಬಗ್ಗೆ ನಟ ಹಾಗೂ ಹೋರಾಟಗಾರ ಚೇತನ್ ಕುಮಾರ್ ಆಕ್ಷೇಪ ಎತ್ತಿದ್ದಾರೆ. ಎಲ್ಲರಿಗೂ ಹೀಗೆ ಭೂಮಿ ಕೊಡ್ತಾ ಹೋದ್ರೆ ಭೂಮಿಗಾಗಿ ಹೋರಾಟ ಮಾಡ್ತಿರೋರ ಕಥೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸುತ್ತೇವೆ. ಆದರೆ ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ತಿಳುವಳಿಕೆಯ ನಿರ್ಧಾರವಾಗಿತ್ತೇ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರವು ಅದನ್ನ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ಲ. ಹೀಗೆ ತಾವು ಮಾಡಿರೋ ಪೋಸ್ಟ್ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾರೆ ಚೇತನ್. ರಾಜ್ಕುಮಾರ್ ಬಗ್ಗೆ ನನಗೂ ಅಭಿಮಾನವಿದೆ, ಆದರೆ ಇಬ್ಬರಿಗೆ ಕೊಟ್ಟರೆ ಎಲ್ಲರೂ ಕೇಳ್ತಾ ಹೋಗ್ತಾರೆ, ಆಗ ಏನ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಫಸ್ಟ್ ಆಫ್ ಆಲ್ ಇದು ರಾಜ್ಕುಮಾರ್ ಅವರು ಸಂಬಂಧಪಟ್ಟಿದ್ದಲ್ಲ. ರಾಜ್ಕುಮಾರ್ ಅವರು ನಾನು ಚಿಕ್ಕ ವಯಸ್ಸಿಂದ ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ರು ಕೂಡ ಅವರ ಸಿನಿಮಾಗಳು ನೋಡಿ, ಅವರ ಅಭಿನಯ ಮೆಚ್ಚಿ, ಅವರ ಒಂದು ರೀತಿ ಅವರ ಏಕಪಾತ್ರ ಅಭಿನಯಗಳು ಬಬ್ರುವಾಹನ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಇದೆಲ್ಲ ಇವತ್ತಿಗೂ ನನ್ನನ್ನು ಬಬ್ರುವಾಹನ ಪ್ರಹ್ಲಾದ ಅಂತ ನನ್ನ ಕರೀತಾರೆ. ಸೊ ನನಗೆ ಅಲ್ಲಿ ಅಮೆರಿಕದಲ್ಲಿ ಹೋದಾಗ ನನಗೆ ಅವರ ಅಭಿನಯದ ಬಗ್ಗೆ ಭಾಳ ಅಭಿಮಾನ ಇದೆ, ಭಾಳ ಗೌರವ ಇದೆ, ಭಾಳ ಇಷ್ಟಪಟ್ಟಿದ್ದು ಅವ್ರ ಕೊಡುಗೆ, ಅವರ ಸಾಧನೆ ಕಲೆಯ ಪ್ರಪಂಚಕ್ಕೆ. ಆದರೆ ಅವರು ತೀರ್ಕೊಂಡಾದ ಮೇಲೆ ಸರ್ಕಾರ ಮಾಡಿರೋ ಯೋಜನೆಗಳು, ಸರ್ಕಾರ ಇದನ್ನು ಅವರ ಸಾವನ್ನು ಹೇಗೆ ಲಾಭ ಪಡಿಬೋದು ಅನ್ನೋ ರೀತಿಯಲ್ಲಿ ಮಾಡಿರೋದ್ರಿಂದ ಅದರಿಂದ ಏನೇನು ಪರಿಣಾಮಗಳಾಗತ್ತೆ ಅಂತ ಒಂದು ಜಾಗೃತಿ ಮೂಡಿಸೋದು ನಮ್ಮ ಉದ್ದೇಶ. ನಮಗೇನಾಗತ್ತೆ, ಒಬ್ಬರು ಕೊಟ್ಟಿದ್ದ ತಕ್ಷಣ ಅದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಪರಿಣಾಮಗಳಾಗತ್ತೆ, ನೆಗೆಟಿವ್ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿಷ್ಣುವರ್ಧನ್ ಅವ್ರು ನಮಗೂ ಬೇಕು ಅಭಿಮಾನಿ ಸಂಘ ಅಂತ ಶುರು ಮಾಡ್ಕೊಳ್ತಾರೆ, ಅವ್ರದ್ದು ಒಂದು ಜಸ್ಟಿಫೈಡ್, ಇವರು ಕೊಟ್ಟಮೇಲೆ ಅವ್ರಿಗೂ ಬೇಕು ಅಂತ ಬರ್ತಾರೆ. ಅಂಬರೀಷ್ ಅವ್ರದ್ದು ಬೇಕು ಅಂತ ಬರ್ತಾರೆ. ಸೊ ನಮಗೆ ಅಲ್ಲೂ ಕೂಡ 1.25 ಎಕರೆ ಅಲ್ಲಿ ಪಕ್ಕದಲ್ಲೇ ಸಿಟಿ ಸೆಂಟರ್ನಲ್ಲಿ. ಸೊ ಇವಾಗ ಚರ್ಚೆ ಆಗಬೇಕು, ಇದು ಎಷ್ಟು ಮಟ್ಟಿಗೆ ಈ ತೀರ್ಮಾನ, ಯಾರು ನಮ್ಗೆ ರಾಮರಾಜ್ಯ ಕಟ್ತೀನಿ ಅಂತ ಹೇಳ್ತಾರಲ್ಲ, ಅವರ ತೀರ್ಮಾನಗಳಿಂದ ಎಷ್ಟು ಮಟ್ಟಿಗೆ ಕರ್ನಾಟಕಕ್ಕೆ ಒಳ್ಳೆಯದಾಗಿದೆ, ಅದು ಎಷ್ಟು ಮಟ್ಟಿಗೆ ಸಮಸ್ಯೆಗಳು ಬಗೆಹರಿದಿದೆ. ಇದು ನಿಜವಾಗ್ಲೂ ರಾಜ್ಕುಮಾರ್ ಅವ್ರು ಬದುಕಿದ್ದ ಕಾಲದಲ್ಲಿ ಏನಾದರೂ ಅವ್ರು ಕೇಳಿದರೆ 2.5 ಎಕರೆ ಮಾಡಿಕೊಡ್ತೀವಿ ಅಂದರೆ ಅವರೇ ಬೇಡ ಅಂದಿರೋರು. ಈ ರೀತಿ ಸ್ಮಾರಕ ಮಾಡಿದ್ರೂ ಕೂಡ ಎಲ್ಲಿ ಮಾಡ್ತೀರಾ? ಕುವೆಂಪುರದ ಕುಪ್ಪಳ್ಳಿನಲ್ಲಿ ಮಾಡಿ ಅಲ್ಲಿ ಗುರುತಿಸಿದ್ದಾರೆ. ಇದು ಕೂಡ ಗಾಜನೂರಿನಲ್ಲಿ ಮಾಡಿ, ಇದು ಕೂಡ ಅವರು ಒಂದು ರೀತಿ ಹುಟ್ಟು ಬೆಳೆದಿರೋ ಮನೆ ಹತ್ತಿರ ಮಾಡಿದರೆ ಅದು ಒಂದು ಗೌರವ ಸಲ್ಲಿಸ್ತಾ ಇತ್ತು. ನೀವು ಬೆಂಗಳೂರು ಸಿಟಿ ಸೆಂಟರ್ನಲ್ಲೇ ಮಾಡ್ತೀರಾ ಅಂದಾಗೆ ಅದು ಒಂದು ರೀತಿ ಎಷ್ಟು ಮಟ್ಟಿಗೆ ಅದು ಕರೆಕ್ಟಾಗಿರೋ ನಿರ್ಧಾರ ಅಂತ ಪ್ರಶ್ನೆ ಬರುತ್ತೆ. ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅಂತ ಹೇಳಿದ್ರೆ ಸುಳ್ಳು. ದೇವನಹಳ್ಳಿಯಲ್ಲಿ ಕೈಗಾರಿಕೆ ಸ್ಥಾಪನೆಯ ಭೂಸ್ವಾಧೀನ ವಿರುದ್ಧ ಹೋರಾಡಿದ್ದವರು ಚೇತನ್. ಆ ಹೋರಾಟವನ್ನೇ ಹೋಲಿಕೆ ಮಾಡಿ ಸ್ಮಾರಕ, ಪುತ್ಥಳಿಯಂತೆಲ್ಲ ಎಕರೆಗಟ್ಟಲೆ ಜಮೀನು ಕೊಡ್ತಾ ಹೋದ್ರೆ ಹೋರಾಟಗಾರರ ಕಥೆ ಏನು ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಇವಾಗ ನಾನು ಸ್ಟ್ಯಾಚ್ಯೂ ಕಲ್ಚರ್ ಒಪ್ಪೋನಲ್ಲ. ನನಗೆ ಯಾರು ಕೂಡ ಸ್ಟ್ಯಾಚ್ಯೂ ಬೇಕಾಗಿ, ಸ್ಟ್ಯಾಚ್ಯೂ ಬಯಸಿರೋರು ಸ್ಟ್ಯಾಚ್ಯೂ ಯೋಗ್ಯರಲ್ಲ. ಸ್ಟ್ಯಾಚ್ಯೂ ಬಯಸ್ದೇ ಇರೋರು, ಒಳ್ಳೆ ಕೆಲಸ ಮಾಡಿರೋರು ಅವ್ರ ಕೆಲಸನ ಅನುಸರಿಸ್ಬೇಕು ಹೊರತು ನಮ್ಗೆ ಸ್ಟ್ಯಾಚ್ಯೂಗಳು ಬೇಕಾಗಲ್ಲ. ನಾನು ಯಾವ ಸ್ಟ್ಯಾಚ್ಯೂಗಳು ಪರ ಇಲ್ಲ, ಅದು ಯಾವುದೇ ಇರ್ಬೋದು, ಅದು ನಮ್ಮ ಮಾದರಿಗಳು ಬುದ್ಧ ಬಸವ ಅಂಬೇಡ್ಕರ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು. ಸ್ಟ್ಯಾಚ್ಯೂಗಳು ನನಗೇನು ಅಗತ್ಯ ಇದೆ ಅಂತ ಅನಿಸೋನಲ್ಲ. ಬಟ್ ನೀವು ಎಕರೆಗಟ್ಟಲೆ ಕೊಡೋಕ್ಕೆ ಶುರು ಮಾಡಿದಾಗ ಅದರದ್ದೇ ಆದ ಸಮಸ್ಯೆಗಳಾಗತ್ತೆ. ಬೇರೆ ಆ್ಯಕ್ಟ್ರುಗಳು 1.25 ಎಕರೆ ಅಲ್ಲಿ ಪಕ್ಕದಲ್ಲಿ ಕೊಡಬೇಕಾಗುತ್ತೆ. ಏನೇನೋ ಒಂದು ರೀತಿ ಒಂದಕ್ಕೊಂದು ಲಿಂಕ್ ಆಗಿ ಸಮಸ್ಯೆ ಆಗ್ಬೋದು. ಅದಕ್ಕೆ ನಾವು 20 ವರ್ಷ ಆದಮೇಲೆ ನಾವು ಅದನ್ನು ಯೋಚನೆ ಮಾಡಿ ಅದರ ತಕ್ಕಂತೆ ಒಂದು ಚರ್ಚೆ ಆದರೆ ತಪ್ಪಿಲ್ಲ ಅಂತ ನನ್ನ ವಾದ. ನಮಗೆ ಇವತ್ತು ಭಾಳ ದೊಡ್ಡ ಫೈಟ್ ಇರೋದು ಲ್ಯಾಂಡ್ ಫೈಟು. ಲ್ಯಾಂಡ್ ಅನ್ನೋದು ಕೂಡ ಎಲ್ಲ ಲ್ಯಾಂಡು ಒಂದೇ ಅಲ್ಲ. ಎಲ್ಲೆಲ್ಲಿ ಪ್ರೈಮ್ ಲ್ಯಾಂಡ್ ಇರುತ್ತೋ, ಎಲ್ಲೆಲ್ಲಿ ಬೇರೆ ಲ್ಯಾಂಡ್ ಇರುತ್ತೋ. ನಮ್ಮ ಕರ್ನಾಟಕಕ್ಕೆ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ 20ನೇ ಶತಮಾನದಲ್ಲಿ.
20ನೇ ಶತಮಾನ ಕೊಡುಗೆ ಕೊಟ್ಟಿರೋ ನಮ್ಮ ಶತಮಾನದ ಕವಿ ಕುವೆಂಪುರಾಗಿರ್ಬೋದು, ಅವರು ಅನುಯಾಯಿಗಳು. ನಾವು ಅವ್ರು ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. MD ನಂಜುಂಡಸ್ವಾಮಿಯವರಾಗಿರ್ಬೋದು, ನಮಗೆ ಪ್ರೊಫೆಸರ್ B ಕೃಷ್ಣಪ್ಪ ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಸಿದ್ಧಲಿಂಗಯ್ಯ, ಪುಟ್ಟಣ ಕಣಗಲ್ ಆಗಿರ್ಬೋದು, ಇತ್ತೀಚೆಗೆ ತೀರ್ಕೊಂಡಿರೋ B ಸರೋಜಾದೇವಿ, ಇವರೆಲ್ಲ ಭಾಳ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಟ್ಟಿರೋರೆ. ಆದರೆ ಇವ್ರು ಯಾರಿಗೂ ಕೂಡ ಶಂಕರನಾಗಿ ಯಾರು ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಭೂಮಿನೇ ಭಾಳ ದೊಡ್ಡ ಪ್ರಮಾಣದ ಫೈಟು 21ನೇ ಶತಮಾನ 20ನೇ ಶತಮಾನದ ಭಾರತದಲ್ಲಿ. ಭೂಮಿ ಯಾರ ಹತ್ರ ಇದೆಯೋ 10 ರಿಂದ 12,000 ವರ್ಷಗಳಿಂದ ಅವರೇ ಪ್ರಬಲರು. ಭೂಮಿ ಯಾರ ಹತ್ರ ಇಲ್ವೋ ಬೇರೆ ಹಂತಕ್ಕೆ ಅಪ್ರಬಲರು. ಇವತ್ತು ಆಳ್ತಿರೋ ಶಕ್ತಿಗಳೇ ಭೂಮಿ ಇರೋರು. ದೇವನಹಳ್ಳಿ ಹತ್ರ ಫಾಕ್ಸ್ಕಾನ್ 300 ಎಕರೆ ಕೊಡ್ತೀವಿ, ಅವರಿಂದ ಕರ್ನಾಟಕದವ್ರಿಗೆ ಏನು ಲಾಭ ಇಲ್ಲ. ಭೂಮಿ ಕೊಡ್ತೀವಿ ನಾವು, ಏನೇನೋ ಅದು ಯಾಕೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕನ್ನಡ ಕೊಡ್ತಾ ಇಲ್ಲ? ಲ್ಯಾಂಡಲ್ಲೂ ಕೂಡ ಎಲ್ಲಿ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಹೇಗೆ ಕೊಡ್ತೀರಾ, ಪ್ರತಿಯೊಂದು ಲೆಕ್ಕಾಚಾರ ಬಂದೇ ಬರುತ್ತೆ. ಸರ್ಕಾರ ಮುಂದಾಲೋಚನೆಯಿಂದ ತೊಗೊಂಡು ಅದನ್ನು ಮಾಡಬೇಕಾಗಿತ್ತು ಹೊರತು ಈ ರೀತಿ ಮಾಡಿದಾಗ ಇನ್ನೂ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅಂತ ಒಂದು ಚರ್ಚೆ ಮಾಡಿದ ಹೊರತು ನಾವು ರಾಜ್ಕುಮಾರ್ ಅವರ ಕೊಡುಗೆನ ಎಲ್ಲ ಒಂದು ಅಳಗಳಿತಾ ಇಲ್ಲ. ಅವರ ಒಂದು ರೀತಿಯ ಭಾಳ ಅಪಾರ ಕಲಾ ಸೇವೆನ ನಾವು ಗೌರವಿಸ್ತೀವಿ, ನಾವು ಅಭಿಮಾನಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಸರ್ಕಾರ ಅವರ ಹೆಸರಲ್ಲಿ ಅವರ ಸಾವನ್ನು ಹೆಂಗೆ ಲಾಭ ಪಡೆಯೋಕ್ಕೆ ಹೋಗ್ತಾರೆ ಅದನ್ನು ಜನರಿಗೆ ತಿಳಿಸ್ತಾ ಇರೋ ನನ್ನ. ಚೇತನ್ ವಿರುದ್ಧ ಸಿಡಿದೆದ್ದ ರಾಜ್ ಅಭಿಮಾನಿಗಳು, ಪೊಲೀಸ್ ಠಾಣೆಯಲ್ಲಿ ದೂರು, ಗಡೀಪಾರಿಗೆ ಆಗ್ರಹ. ನಟ ಚೇತನ್ ಕುಮಾರ್ ಹೀಗೆ ಪೋಸ್ಟ್ ಮಾಡಿ ಹೇಳಿಕೆ ಕೊಡುತ್ತಲೇ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳು ಕೆರಳಿ ಕೆಂಡವಾಗಿವೆ. ಬೆಂಗಳೂರಿನ ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಚೇತನ್ ಕುಮಾರ್ ಪೋಸ್ಟ್ನಿಂದಾಗಿ ರಾಜ್ ಅಭಿಮಾನಿಗಳಿಗೆ ನೋವಾಗಿದೆ. ಇದು ಅಭಿಮಾನಿಗಳಿಗೆ ಮಾಡಿದ ಅವಮಾನ. ಚೇತನ್ ಕೂಡಲೇ ಬೇಷರತ್ತ ಕ್ಷಮೆ ಕೇಳಬೇಕು. ಸಾಮಾಜಿಕ ಜಾಲತಾಣ ಮುಟ್ಟುಗೋಲು ಹಾಕಿಕೊಂಡು ಕಾನೂನು ಕ್ರಮ ಆಗಬೇಕು. ಚೇತನ್ ವಿರುದ್ಧ ಹೋರಾಟ ಮುಂದುವರಿಯಲಿದ್ದು ಮಸಿ ಬಳಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ನಾವು ಒಂದು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ನಾವು ಇಲ್ಲಿ ಕೊಡಕ್ಕೆ ಬಂದಿದ್ದೀವಿ. ಒಂದು ಅವ್ರ ಮನೆ ಲಿಮಿಟ್ಸಲ್ಲಿ ಒಂದು ಕ್ರೈಮ್ ಸ್ಟೇಷನ್ ಕಾನೂನು ಕೊಡಕ್ಕೆ ಹೋಗ್ತೀವಿ. ಆತ ಸಾಮಾಜಿಕ ಜಾಲತಾಣದಲ್ಲೇ ಬರ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಆತನ ವಿರುದ್ಧ ಆತ ಎಲ್ಲಿ ಸಿಗ್ತಾನೋ ಅಲ್ಲಿ ನಾವು ಅವನಿಗೆ ಮತಕ್ಕೆ ಮಸಿ ಬಳಿ ಅಂತ ಕೆಲಸ ಮಾಡೇ ಮಾಡ್ತೀವಿ ಅಣ್ಣವರಾಗಿ. ಚೇತನ್ ಹೇಳಿಕೆ ಬಗ್ಗೆ ಕನ್ನಡ ಪರ ಹೋರಾಟಗಾರರು, ಕಲಾವಿದರು ಕೂಡ ಆಕ್ಷೇಪ ಎತ್ತಿದ್ದಾರೆ. ನಮ್ಮ ನಾಡು ಕರ್ನಾಟಕದಲ್ಲಿ ರಾಜ್ಕುಮಾರ್ಗೆ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಜಾಗ ಕೊಡ್ಬೋದು. ಓಕೆ ಸರ್. ಯಾಕೆಂದ್ರೆ ಅವರು ನಮ್ಮನ್ನ ಉಳಿಸಿದ್ದಾರೆ, ಭಾಷೆಯನ್ನ ಉಳಿಸಿದ್ದಾರೆ, ಗಡಿನ ಉಳಿಸಿದ್ದಾರೆ, ಸಂಸ್ಕೃತಿನ ಉಳಿಸಿದ್ದಾರೆ. ಇಂತಹ ವ್ಯಕ್ತಿಗೆ ಅವರು ಎಲ್ಲ ಧರ್ಮಗಳನ್ನ ಮೀರಿ, ಎಲ್ಲ ರಾಜಕೀಯ ಪಕ್ಷಗಳನ್ನ ಮೀರಿ ದೊಡ್ಡದಾದಂತ ಹಿರಿಮೆಯಾದಂತ ನಮ್ಮ ರಾಜ್ಕುಮಾರ್ ಅವ್ರಿಗೆ 2.5 ಅಲ್ಲ ರೀ, 1000 ಎಕರೆ ಕೊಡ್ರಿ, ಯಾರು ಕೇಳಬಾರ್ದು. ಪ್ರಚಾರ ಬೇಕು, ಅದರಿಂದ ಜೀವನ ಮಾಡಬೇಕು. ಅವನಿಗೇನು ಉದ್ಯೋಗ ಇದೆ? ಒಂದು ಸಿನಿಮಾ ರಂಗದಲ್ಲಿಲ್ಲ, ಅದನ್ನು ನಂಬ್ಕೊಂಡು ಬಂದ. ಯಾವುದೋ ಒಂದು 2 ಪಿಕ್ಚರ್ ಮಾಡ್ದ, ಆಯಿತು, ಮುಗೀತು, ಹೋಯ್ತು. ಈಗ ಸಮಾಜ ಸೇವೆ ಅಂತ ಹೋಗ್ತಾ ಇದ್ದಾನೆ, ಸೋಷಿಯಲ್ ವರ್ಕ್ ಮಾಡ್ತಾನೆ ಅಂತೀವಿ. ಏನು ಸೋಷಿಯಲ್ ವರ್ಕ್ ಮಾಡ್ತಾನೆ? ಇವನದು ಕೊಡುಗೆ ಏನ್ರಿ ಈ ನಾಡಿಗೆ? ಯಾರು ಇವನು ಚೇತನ್? ಎಲ್ಲಿಂದ ಬಂದ ಇವನು? ಯಾವುದೋ ಹೃದಯದಲ್ಲಿ ಹುಟ್ಟಿ ಅಲ್ಲಿ ಬದುಕಿ ಅಲ್ಲಿ ಜೀವನ ಮಾಡಿಕೊಂಡು ಇಲ್ಲಿ ಬಂದು ಜೀವನ ಸಾಗೋಕ್ಕೆ ಬಂದವನು ಇವತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾನೆ. ರಾಜ್ಕುಮಾರ್ ಬಗ್ಗೆ ಮಾತಾಡೋಕ್ಕೆ ಯಾರಿಗೆ ಯೋಗ್ಯತೆ ರೀ ಈ ನಾಡಲ್ಲಿ? ರಾಜ್ಕುಮಾರ್ ಸಮಾಧಿ ಇರುವ ಕಂಠೀರವ ಸ್ಟುಡಿಯೋದಲ್ಲೇ ಅಂಬರೀಷ್, ಪುನೀತ್ ರಾಜ್ಕುಮಾರ್ ಸಮಾಧಿಗಳೂ ಇವೆ. ಕಂಠೀರವ ಸ್ಟುಡಿಯೋ ಸಹ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಕುಮಾರ್ ಸಮಾಧಿ ಸ್ಥಳ ಅಥವಾ ಇನ್ನಿತರೆ ಸಮಾಧಿ ಸ್ಥಳಗಳನ್ನು ಯಾವುದೇ ವಾಣಿಜ್ಯ ಲಾಭಕ್ಕೆ ಯಾರೂ ಸಹ ಬಳಸಿಕೊಂಡಿಲ್ಲ. ಈ ಬಗ್ಗೆ ಈವರೆಗೆ ಯಾರೂ ಪ್ರಶ್ನೆಯನ್ನೂ ಸಹ ಮಾಡಿರಲಿಲ್ಲ. ಆದರೆ ಇದೀಗ ಚೇತನ್ ಅಹಿಂಸಾ ಅವರು ವಿನಾಕಾರಣ ಕೊಂಕು ತೆಗೆದಿದ್ದಾರೆ. ಹೀಗಾಗಿ ಫಿಲ್ಮ್ ಚೇಂಬರ್ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ನಾಳೆ ಅಥವಾ ನಾಡಿದ್ದು ಸಭೆ ಸೇರಿ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದೆಲ್ಲ ಆಗುತ್ತಲೇ ನಟ ಚೇತನ್ ಮನೆ ಮುಂದೆ ಅಣ್ಣಾವ್ರ ಅಭಿಮಾನಿಗಳು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರಾ ಗೋವಿಂದು ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಅಣ್ಣಾವ್ರ ಅಭಿಮಾನಿಗಳು ಚೇತನ್ ಕ್ಷಮೆಗೆ ಆಗ್ರಹಿಸಿದ್ರು. ಆಗ ರಾಜ್ ಅಭಿಮಾನಿಗಳ ಕ್ಷಮೆ ಕೇಳಿದ್ರು ಚೇತನ ಹಿಂಸಾ. ಕಟ್ಟಬೇಕು ರಾಜ್ಕುಮಾರ್ ಅವ್ರ ಕಂಡಕ್ಕೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನನ್ನ ವಿಷಾದ.